ತಮಗೆಲ್ಲ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುವ ಜೊತೆಗೆ ಈ ತುರ್ತಾಗಿ ಮೀಟಿಂಗ್ ಕರೆಯುವ ಉದ್ದೇಶ ಏನಂತ ಹೇಳಿದ್ರೆ, ಮೊದಲನೇ ಉದ್ದೇಶ ತಮ್ಮನ್ನು ಪರಿಚಯ ಮಾಡಿಕೊಳ್ಳೋದು. ಎರಡನೇ ಉದ್ದೇಶ, ನನ್ನ ಓದ್ಕಿಂತ ಮೊದಲೇ ಇಮಿಡಿಯೇಟ್ಲಿ ಅಧಿವೇಶನವನ್ನು ಪ್ರಾರಂಭ ಆಗ್ತಾ ಇದೆ. 9ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮೋಸ್ಟ್ಲಿ ನಮ್ಮಲ್ಲೇ ಅಧಿವೇಶನ ಇರೋದ್ರಿಂದ ಇಲ್ಲೇ ಓದು ತಗೋಬೇಕನ್ನಂತ ಅಭಿಪ್ರಾಯ ಬಹಳಷ್ಟು ಜನ ಹೇಳ್ತಾ ಇರೋದ್ರಿಂದ ನಾವು ಓದ್ ತಗೊಂಡು ಅಧಿವೇಶನ ಮುಗಿಸಿ ನಂತರ ನಾವು ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತದೆ. ಮತ್ತು ಮುಂದಿನ ವರ್ಷ ಉತ್ತರ ಕರ್ನಾಟಕದ ಮತ್ತೆ ಅಧಿವೇಶನ ಆಗೋದು ಮುಂದಿನ ನವೆಂಬರಲ್ಲಿ. ನಮ್ಮಲ್ಲೂ ಕೂಡ ಸುಮಾರು 1.5 ವರ್ಷದಿಂದ ನಾನು ಕೂಡ ಸತತವಾಗಿ ಕ್ಷೇತ್ರದ ಸಂಪರ್ಕದಲ್ಲಿದ್ದಾಗ ಸಾಮಾನ್ಯ ಜನರಿಗೆ ಆಗುವಂಥ ತೊಂದರೆಗಳು ನನ್ನ ಗಮನಕ್ಕೆ ಬಂದಂತ ಕೆಲವೊಂದು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಸರ್ಕಾರದಿಂದ ಮಾಸಿಕ ಸಹಾಯಧನ ಪಡೆಯುತ್ತಿರುವ ಫಲಾನುಭವಿಗಳ ಸಂಖ್ಯೆ ಎಷ್ಟು? ಈಗ ಮಾಸಿಕ ಎಷ್ಟು ಪಡಿತಾ ಇದ್ದಾರೆ? ತಮ್ಮ ಗಮನಕ್ಕಿರಲಿ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನಗೆಲ್ಲ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ನಮ್ಮ ಗಮನಕ್ಕಿದೆ, ಅದಾಗಬಾರ್ದು. ಈಗ ನೋಡ್ರಿ, ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವ ಟೈಪ್ ಐತಿ, ಅವುಗಳನ್ನು ಮಂಜೂರು ಮಾಡುವಂತ ಕಾಲಾವಕಾಶ ಎಷ್ಟು? ಇವತ್ತು ವೃದ್ಧಾಪ್ಯ ವೇತನ ಒಂದು ಅರ್ಜಿ ಯಾರೋ 65 ಇಯರ್ಸ್ ಆಗ್ಯಾರ, ಅವರಿಗೆ ವಿದಿನ್ 72 ಅವರ್ಸ್ ಆರ್ಡರ್ ಕೊಡಬೇಕು. ಏನ್ ಸರ್? ವಿದಿನ್ 72 ಅವರ್ಸ್. 72 ಮಂತ್ಸ್ ಅಂದರೂ ಆರ್ಡರ್ ಸಿಗ್ತಾ ಇಲ್ಲ. ಈಗ ನಾವೆಲ್ಲ ಗ್ರಾಮೀಣ ಮಟ್ಟಕ್ಕೆ ನಾವು ಎಲ್ಲ ಸಂಘಟನೆಗೆ ಹೋದಾಗ ಏಜ್ಡ್ ಆದಂಥವ್ರು ನಮಗಿದ್ರು ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ನಮ್ಮ 2,000 ರೂಪಾಯಿ ಕರೆಕ್ಟ್ ಬರಕತ್ತಾವು, ಯಾಕಂದ್ರೆ ಡೈರೆಕ್ಟ್ ಸರ್ಕಾರದಿಂದ ಬರಕತ್ತಾವು. ವೃದ್ಧಾಪ್ಯ ವೇತನದ ಬಗ್ಗೆ ಬಹಳಷ್ಟು ಕಂಪ್ಲೀಟ್ ಇದಾವೆ. ಅವ್ರಿಗೆ 65 ಇಯರ್ಸ್ ಆಗೈತೆ ಅಂದ್ರೆ ವಿದಿನ್ 72 ಅವರ್ಸ್ ಕೊಡುವಂಥ ಕೆಲಸ ನೀವು ಮಾಡಬೇಕು. ಅದನ್ನ ನಾವೇನು ಗ್ರಾಮೀಣ ಮಟ್ಟ ನಂದು ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಅಂಗವಿಕಲ ವೇತನ, ಅದರ ಬಗ್ಗೆ ಸ್ವಲ್ಪ ರೂಲ್ಸ್ ಇದೆ. ಅದು UDID ಕಾರ್ಡ್ ಬರಬೇಕು, ಎಲ್ಲ ಬರಬೇಕು. ಸೊ ಬಟ್ ವೃದ್ಧಾಪ್ಯ ವೇತನಕ್ಕೆ ಮತ್ತು ವಿಧವಾ ವೇತನಕ್ಕೆ ಯಾವುದೇ ರೀತಿಯ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅಧಿವೇಶನ ಮುಗಿದ ಮೇಲೆ ನಾನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಪ್ರತಿ ಗ್ರಾಮ ಮಟ್ಟಕ್ಕೆ ನಾನು ಜನತಾ ಸಭೆಗಳನ್ನು ಮಾಡಬೇಕಂತ ಒಂದು ಉದ್ದೇಶ ಇದೆ. ಜೊತೆಗೆ ಪುರಸಭಾ ವ್ಯಾಪ್ತಿಯಲ್ಲಿ ವಾರ್ಡ್ ಮಟ್ಟಕ್ಕೆ ನಾನು ಬೆಳಗ್ಗಿನ ಜಾವ ವಾರ್ಡ್ಗಳಿಗೆ ವಿಸಿಟ್ ಮಾಡೋಣ. ವಿಶೇಷವಾಗಿ ಚೀಫ್ ಆಫೀಸರ್ಸ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು, ಇವು ನಮ್ಮ ಜವಾಬ್ದಾರಿ ಇದೆ. ಕೆಲವೊಂದು ನಾನು ಕಂಡಂತ ಸಮಸ್ಯೆಗಳನ್ನು ನಾವು ಹೋಗುವ ಪೂರ್ವದಲ್ಲಿ, ಈಗ ನಾನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಾನು ಗ್ರಾಮ ಸಭೆಗಳಿಗೆ ಮಾಡಕ್ಕೆ ಹೋದಾಗ ಇವೆಲ್ಲ ನಿಮ್ಮ ಕೈಲಿರುವಂತ ಸಮಸ್ಯೆಗಳು ನಮ್ಮ ಬರಬಾರ್ದು. ಜನ ನನ್ನ ಕಡೆ ಬಂದ್ರೆ ನೀವು ಕೆಲಸ ಮಾಡಿಲ್ಲ ಅಂದಾಗ, ಜನ ಮಿನಿಸ್ಟರ್ ಕಡೆ ಹೋದ್ರೆ ನಾ ಕೆಲಸ ಮಾಡಿಲ್ಲ ಅಂದಾಗ. ನೀವು ಕೆಲಸ ಮಾಡಿದ್ರೆ ಜನ ನಮ್ಮ ಕಡೆ ಬರೋ ಪ್ರಶ್ನೆನೇ ಇಲ್ಲ. ನಾ ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಮಿನಿಸ್ಟರ್ ಕಡೆ ಹೋಗುವಂತ ಪ್ರಶ್ನೆನೇ ಬರೋದು. ಇಷ್ಟೇ ಅರ್ಥ ಮಾಡ್ಬೋದು. ಚೆನ್ನಾಗಿ ಕೆಲಸ ಮಾಡೋಣ, ಫ್ರೆಂಡ್ಲಿ ಬಿಹೇವಿಯರ್ನಿಂದ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋಣ. ನಾವೆಲ್ಲ ಬಹಳ ಗ್ರೌಂಡ್ ಲೆವೆಲ್ ಅಧಿಕಾರಿಗಳು ನನ್ನ ಪರಿಚಯದವರು ಗೊತ್ತಿರ್ತಾವೆ, ನನ್ನ ಬಗ್ಗೆ ಬಹಳಷ್ಟು ಗೊತ್ತಿದೆ ತಮಗೆ. ಗ್ರೌಂಡ್ ಲೆವೆಲ್, ರೂಟ್ ಲೆವೆಲ್, ನಾವು ತಹಸೀಲ್ದಾರ್ ಸಾಹೇಬರಿಗೆ ದಿನಕ್ಕೆ ಒಂದು 10 ಫೋನ್ ಇರ್ತಿತ್ತು. ಏನ್ ಸರ್? ನಮ್ಮ ADL ಅವರು ಇದ್ದಾರೆ, ಚೀಫ್ ಆಫೀಸರ್ಸ್ಗಳು ಇದ್ದಾರೆ. ನಾ ಅಧಿಕಾರದಾಗಿಲ್ಲ ಅಂದ್ರೂ ನಾನು ಪ್ರತಿದಿನ ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ತಮಗೆಲ್ಲ ನಾವು ಕೆಲವೊಂದು ಕೆಲಸಗಳ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ. ನಮ್ಮ BO ಇದ್ದಾರೆ, ಬಹಳಷ್ಟು ಜನರಿಗೆ, ಏನು PDOಗಳಿಗೆ ಬಹಳಷ್ಟು ಜನ ಸ್ಪಂದನೆಯನ್ನು ಮಾಡ್ತಿದ್ರು. ಬಹಳಷ್ಟು ಜನ ಇವ್ರದ್ದೇನು ಕೇಳಬೇಕನ್ನಂತ ಅಭಿಪ್ರಾಯ ಇರ್ತಿತ್ತು. ಆದ್ರೂ ನಾವು ಬಿಡ್ತಿದ್ದಿಲ್ಲ, ನಿಮ್ಗೆ ಫೋನ್ ಮಾಡ್ತಾನೆ ಇರ್ತಿದ್ವಿ. ನಾನು ಕಂಡುಕೊಂಡ ಗ್ರಾಮ ಮಟ್ಟಕ್ಕೆ ಅಥವಾ ವಾರ್ಡ್ ಮಟ್ಟಕ್ಕೆ ಹೋದಾಗ ಕೆಲವೊಂದು ಸಮಸ್ಯೆಗಳಿದಾವೆ, ನಿಮ್ಮ ಹಂತದಲ್ಲಿ ಬಗೆಹರುವಂತ ಸಮಸ್ಯೆಗಳಿವೆ. ಇವು ಪೊಲೀಸ್ ಸ್ಟೇಷನ್ ಜಗ್ಗ ನಾವು ಒಂದೇ ಕ್ಷೇತ್ರದಾಗ ಇಷ್ಟು ಪೊಲೀಸ್ ಸ್ಟೇಷನ್ ಇದ್ದು ಹಾವೇರಿ ಜಿಲ್ಲೆದಾಗ ಶಿಗ್ಗಾಂವದಾಗ ಇಷ್ಟು ಪೊಲೀಸ್ ಸ್ಟೇಷನ್ ಇದ್ರು, ಇನ್ನು ಮತ್ತೆ ಕ್ರೈಮ್ ನಡೀತೈತಿ, ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವು. ಆಮೇಲೆ ನಿಮ್ಮ BO, PO, SI, SHO, PO, 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 PO,
ಇವೇನಂತಾರೆ ಮಟ್ಕ ಅವು ಭಾಳ ಅದಾವು ಈಗ ಹೇಳೋದಿಲ್ಲ ಅದ್ರ ಬಗ್ಗೆ. ಬಟ್ ನಾವು KDP ಮೀಟಿಂಗಿಗೆ ಕೊಡೋ ಪೂರ್ವದಲ್ಲಿ ಎಲ್ಲೆಲ್ಲಿ ಏನೇನು ಬಟನ್ ಗೊತ್ತಾಗ್ತೈತೆ ಇದನ್ನು ಕ್ಲೋಸ್ ಮಾಡಿ ಈ ಹಿಂದೆ ಏನು ನಡೆದೈತಿ ಈ ಹಿಂದೆ ಏನಾಗೈತಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಮುಂದೆ ಮಾತ್ರ ದಯವಿಟ್ಟು ಆಗಬಾರ್ದು. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ದೊಡ್ಡವ್ರ ಬಗ್ಗೆ ಕಂಪ್ಲೇಂಟ್ ಒಟ್ಟೇ ಇಲ್ಲ, ನೀವು ಮೇಲಾಧಿಕಾರಿಗಳ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಬಟ್ ನಿಮ್ಮ ಕಂಟ್ರೋಲ್ ನಿಮ್ಮ ಕೆಳಗಿನವ್ರ ಮೇಲೆ ಇಲ್ಲ ಅನ್ನೋಂಥ ಆಪಾದನೆ ನಿಮ್ಮ ಮೇಲೆ ಇದೆ. ಅದು ಬರಲಾರ್ದಾಗ ದಯವಿಟ್ಟು ನೋಡ್ಬೇಕು. ಅಂದ್ರೆ ನಿಮ್ಮ BST ಆಫೀಸರ್ ಏರಿಯಾದಾಗ ಕೇಳುವಾಗ ಅದ್ರ ಬಗ್ಗೆ ಏನು ನಾನು ಮಾಹಿತಿ ತಗೋತಿದ್ದೆ, ಬಟ್ ದಯವಿಟ್ಟು ಇನ್ನಂತರ ಆಗಲಾರ್ದಾಗ ಗಮನ ಏನಾಯ್ತು